ಅಮ್ಮ ಅಮ್ಮ ಪ್ಲೀಸ್ ಒಂದು ಕತೆ ಹೇಳು. ಓಕೆ ದಿವಿತ್. ಅಂಗುಲಿಮಾಲ ಮತ್ತು ಭಗವಾನ್ ಬುದ್ಧನ ಕಥೆ. ದಟ್ಟ ಅರಣ್ಯದಲ್ಲಿ ಸಣ್ಣ ಗುಡಿಸಲು ಕಟ್ಟಿಕೊಂಡು ಅಲ್ಲಿಂದ ಹೋಗುತ್ತಿದ್ದ ಜನರನ್ನು ದೋಚಿ ಅವರನ್ನು ಕೊಂದು ಅವರ ಒಂದು ಬೆರಳನ್ನು ತನ್ನ ಕೊರಳಿನಲ್ಲಿದ್ದ ಹಾರಕ್ಕೆ ಸೇರಿಸಿಕೊಳ್ಳುತ್ತಿದ್ದ ಕುಖ್ಯಾತ ದರೋಡೆಕೋರ ಅಂಗುಲಿಮಾಲ. ಈತನ ಹೆಸರೇ ಆತನ ಕೃತ್ಯವನ್ನು ಸೂಚಿಸುತ್ತದೆ. ಅಂಗುಲಿ ಎಂದರೆ ಬೆರಳು ಮತ್ತು ಮಾಲ ಎಂದರೆ ಮಾಲೆ. ಹೀಗೆ ಸುಮಾರು 999 ಮಂದಿಯನ್ನು ಕೊಲೆ ಮಾಡಿ ಅವರ ಬೆರಳುಗಳನ್ನು ತನ್ನ ಕೊರಳಿನಲ್ಲಿರುವ ಹಾರದಲ್ಲಿ ಹಾಕಿಕೊಂಡಿದ್ದ ಅಂಗುಲಿಮಾಲ ತನ್ನ 1000ನೇ ಕೊಲೆಗಾಗಿ ಕಾಯುತ್ತಲಿದ್ದ. ನೀನು 1000 ಬೆರಳಿನ ಹಾರವನ್ನು ಕೊರಳಿಗೆ ಹಾಕಿಕೊಂಡರೆ ಅದರಿಂದ ನೀನು ಬೇಕಾಗಿರುವನ್ನು ಸಾಧಿಸಬಹುದು ಎಂದು ಅಂಗುಲಿಮಾಲನಿಗೆ ಯಾರೋ ಹೇಳಿ ತಪ್ಪು ದಾರಿ ಹಿಡಿಸಿದ್ದರು. ಇದರಿಂದಾಗಿ ಆತ ಈ ದುಷ್ಕೃತ್ಯಕ್ಕೆ ಸಿಲುಕಿದ್ದ. ಬಾಲ್ಯದಲ್ಲಿ ತುಂಬ ಜ್ಞಾನ ವಿದ್ಯಾರ್ಥಿಯಾಗಿದ್ದ ಅಂಗುಲಿಮಾಲ ತಪ್ಪು ವ್ಯಕ್ತಿಗಳ ಸಹವಾಸಕ್ಕೆ ಬಿದ್ದ ಕ್ರೂರತೆ ಮೈಗೂಡಿಸಿಕೊಂಡಿದ್ದ. ಹೀಗೆ ತನ್ನ 1000 ಬಲಿಗಾಗಿ ಕಾಯುತ್ತಿದ್ದ ಅಂಗುಲಿಮಾಲನ ಕಂಡರೆ ಸುತ್ತಮುತ್ತಲಿನ ಹಳ್ಳಿಯವರು ಭಯಪಡುತ್ತಿದ್ದರು. ಆತ ಇರುವಂತಹ ಅರಣ್ಯದಲ್ಲಿ ಸಾಗಲು ಯಾರೂ ಮುಂದಾಗುತ್ತಿರಲಿಲ್ಲ. ಈಗಾಗಲೇ 999 ಮಂದಿಯನ್ನು ಕೊಂದಿರುವ ಅಂಗುಲಿಮಾಲ 1000ನೇ ವ್ಯಕ್ತಿಗಾಗಿ ಕಾಯುತ್ತಲಿದ್ದ. ಬೆಟ್ಟದ ಕೆಳಗಿದ್ದ ತನ್ನ ಗುಡಿಸಿನಲ್ಲಿ ಕುಳಿತಿದ್ದ ವೇಳೆ ಆತನಿಗೆ ದಾರಿಯಲ್ಲಿ ಸನ್ಯಾಸಿಯೊಬ್ಬ ಹೋಗುವುದು ಕಾಣಿಸಿಕೊಂಡಿದೆ. ಅದು ಬೇರೆ ಯಾರೂ ಅಲ್ಲ, ಭಗವಾನ್ ಬುದ್ಧ ಆ ದಾರಿಯಲ್ಲಿ ಹೋಗುತ್ತಿದ್ದರು. ಆತ್ಮವು ಒಳ್ಳೆಯದು ಇದ್ದಷ್ಟು ಕೊಲ್ಲುವುದರಿಂದ ತನಗೆ ಹೆಚ್ಚಿನ ಶಾಂತಿ ಸಿಗುವುದು. ಈ ಸನ್ಯಾಸಿಯ ಬೆರಳನ್ನು ತನ್ನ ಕೊರಳಿನ ಮಾಲೆಗೆ ಸೇರಿಸಿಕೊಳ್ಳುವ ಎಂದು ಅಂಗುಲಿಮಾಲ ತನ್ನಲ್ಲೇ ಆಲೋಚನೆ ಮಾಡಿಕೊಳ್ಳುತ್ತಾನೆ. ಅಂಗುಲಿಮಾಲ ಭಗವಾನ್ ಬುದ್ಧನ ಬಳಿಗೆ ಹೋಗಲು ಪ್ರಯತ್ನಿಸಿದ. ಆದಾಗ್ಯೂ ಭಗವಾನ್ ಬುದ್ಧ ಆತನನ್ನು ದಾಟಿ ಮುಂದೆ ಸಾಗಿದರೂ ಆತ ಅವರನ್ನು ನಿಲ್ಲಿಸಲು ಅಥವಾ ದಾಳಿ ಮಾಡಲು ಪ್ರಯತ್ನಿಸಲಿಲ್ಲ. ಅಂಗುಲಿಮಾಲ ತುಂಬ ಶಾಂತವಾಗಿದ್ದ. ಸನ್ಯಾಸಿಯನ್ನೇ ನೋಡುತ್ತಲಿದ್ದ. ಆ ಸನ್ಯಾಸಿಯಲ್ಲಿದ್ದ ಶಾಂತತೆ ನೋಡಿ ಅಂಗುಲಿಮಾಲನಿಗೆ ತುಂಬ ಅಚ್ಚರಿಯಾಯಿತು. ಅವರನ್ನು ಕೊಲ್ಲಬೇಕು ಎಂದು ಕೆಲವು ಕ್ಷಣದವರೆಗೆ ಆತ ಮರೆತೇ ಬಿಟ್ಟಿದ್ದ. ನಾನು ಅವರ ಮೇಲೆ ಹಿಂದಿನಿಂದ ದಾಳಿ ಮಾಡುತ್ತೇನೆ ಎಂದು ಆತ ಆಲೋಚನೆ ಮಾಡಿದ ಮತ್ತು ಭಗವಾನ್ ಬುದ್ಧನ ಹಿಂದೆ ಓಡಲು ಪ್ರಯತ್ನಿಸಿದ. ಆದರೆ ಆತ ಎಷ್ಟು ವೇಗವಾಗಿ ಓಡಿದರೂ ನಡೆದುಕೊಂಡು ಹೋಗುತ್ತಲಿದ್ದ ಭಗವಾನ್ ಬುದ್ಧನನ್ನು ಹಿಡಿಯಲು ಮಾತ್ರ ಸಾಧ್ಯವಾಗುತ್ತಿರಲಿಲ್ಲ. ಅಂಗುಲಿಮಾಲ ಓಡುತ್ತಿದ್ದರೆ ಭಗವಾನ್ ಬುದ್ಧ ನಡೆಯುತ್ತಲಿದ್ದರು. ಅಂಗುಲಿಮಾಲ ಹಾಗೇ ಓಡುತ್ತಲೇ ಇದ್ದ. ಭಗವಾನ್ ಬುದ್ಧನ ಹಿಂದೆ ಓಡಿ ಓಡಿ ಸುಸ್ತಾದ ಅಂಗುಲಿಮಾಲ ಕೊನೆಗೆ ಅಲ್ಲೇ ನಿಂತುಕೊಂಡು ಬೊಬ್ಬೆ ಹಾಕಿದ. ಓ ಸನ್ಯಾಸಿಯೇ, ದಯವಿಟ್ಟು ನಿಲ್ಲು. ಇದಕ್ಕೆ ಉತ್ತರಿಸಿದ ಭಗವಾನ್ ಬುದ್ಧ, ನಾನು ಕೆಲವು ವರ್ಷಗಳ ಮೊದಲೇ ಎಲ್ಲ ದುಷ್ಟತೆಯನ್ನು ಬಿಟ್ಟು ಬಿಟ್ಟಿದ್ದೇನೆ. ಈಗ ನೀನು ಇದನ್ನೆಲ್ಲ ನಿಲ್ಲಿಸುವ ಸಮಯ ಬಂದಿದೆ. ಭಗವಾನ್ ಬುದ್ಧರಿಂದ ಬಂದ ಈ ಶಬ್ದಗಳು ಅಂಗುಲಿಮಾಲನ ಹೃದಯಕ್ಕೆ ನಾಟಿತು. ಈ ಪದಗಳು ಸ್ವತಂತ್ರದ ಕಿಡಿಯಾಗಿ ಆತನ ಮೇಲೆ ಪ್ರಭಾವ ಬೀರಿತು. ಭಗವಾನ್ ಬುದ್ಧರ ಕಣ್ಣುಗಳನ್ನೇ ತದೇಕ ಚಿತ್ತದಿಂದ ನೋಡಿದ ಅಂಗುಲಿಮಾಲನಿಗೆ ಅವರ ಒಳಗೆ ಒಂದು ಸತ್ಯವು ಸುಡುತ್ತಲಿದೆ ಎಂದು ಮನವರಿಕೆಯಾಯಿತು. ಈ ಆಧ್ಯಾತ್ಮಿಕ ಗುರು ಅದಾಗಲೇ ಆತನ ಹೃದಯವನ್ನು ಕರಗಿಸಿಯಾಗಿತ್ತು. ಆತನ ಕಣ್ಣುಗಳಿಂದ ಕಣ್ಣೀರು ಹರಿದು ಬಂತು. ಭಗವಾನ್ ಬುದ್ಧನ ಕಾಲುಗಳಿಗೆ ಬಿದ್ದ. ಅವರು ತನಗೆ ಕೂಡ ಜೀವನದಲ್ಲಿ ಇದೇ ರೀತಿಯ ಶಾಂತಿ ಹಾಗೂ ಸಂತೋಷ ಸಿಗುವಂತೆ ಮಾಡಬೇಕು ಎಂದು ಅಂಗಲಾಚಿಕೊಂಡ. ಆ ಬಳಿಕ ಬುದ್ಧ ವಾಸಿಸುತ್ತಿದ್ದ ಆಶ್ರಮದಲ್ಲಿ ಅಂಗುಲಿಮಾಲ ಕೂಡ ವಾಸಿಸಲು ಆರಂಭಿಸಿದ. ಕೆಲವು ವರ್ಷಗಳ ಕಾಲ ಭಗವಾನ್ ಬುದ್ಧ ಅವರಿಂದ ಕಲಿತುಕೊಂಡ ಅಂಗುಲಿಮಾಲನಿಗೆ ಒಂದು ದಿನ ಧಾರ್ಮಿಕ ಪ್ರಚಾರಕನಾಗಲು ಬುದ್ಧ ಆದೇಶಿಸಿದರು. ಭಗವಾನ್ ಬುದ್ಧನ ಆದೇಶ ಪಡೆದ ಅಂಗುಲಿಮಾಲ ತಾನು ಪಡೆದಿರುವ ಜ್ಞಾನವನ್ನು ಬೇರೆಯವರಿಗೆ ಹಂಚಲು ಮುಂದೆ ಸಾಗುತ್ತಾನೆ. ಭಗವಾನ್ ಬುದ್ಧ ಅವರನ್ನು ಭೇಟಿಯಾಗುವ ಕೆಲವು ವರ್ಷಗಳ ಮೊದಲು ಇದ್ದ ಅಂಗುಲಿಮಾಲ ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದ. ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ನಿಭಾಯಿಸುವುದು ಹೇಗೆ ಮತ್ತು ಹೃದಯದಲ್ಲಿ ಶಾಂತಿ ಪಡೆಯುವುದು ಹೇಗೆ ಎಂದು ಆತನಿಗೆ ಈಗ ಸರಿಯಾಗಿ ತಿಳಿದಿತ್ತು. ಹಲವಾರು ಜನರನ್ನು ಕೊಂದ ಅದೇ ಹಳ್ಳಿಗೆ ಅಂಗುಲಿಮಾಲ ಮತ್ತೆ ಹೋದ. ಅಂಗುಲಿಮಾಲ ಬದಲಾಗಿದ್ದರೂ ಜನರು ಮಾತ್ರ ಆತನನ್ನು ನಂಬುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಜನರು ಆತನ ಮೇಲೆ ಕಲ್ಲು ಮತ್ತು ದೊಣ್ಣೆಗಳಿಂದ ದಾಳಿ ಮಾಡಿದರು.
ಇದರಿಂದ ಮೈಮೇಲೆ ಎಲ್ಲ ಗಾಯವಾದರೂ ಅಂಗುಲಿಮಾಲ ಮಾತ್ರ ನಗುತ್ತಲೇ ಇದನ್ನು ಸಹಿಸಿಕೊಳ್ಳುತ್ತಿದ್ದ. ದೈಹಿಕವಾಗಿ ತೀವ್ರವಾಗಿ ನೋವಾಗಿದ್ದರೂ ಇದನ್ನು ಕಡೆಗಣಿಸಿ ಆತ ನಗುತ್ತಲೇ ಮುಂದುವರಿಯುತ್ತಿದ್ದ. ಅಲ್ಲೇ ನಿಂತಿದ್ದ ವ್ಯಕ್ತಿಯೊಬ್ಬರು, ಇಷ್ಟು ಗಾಯವಾಗಿ ರಕ್ತ ಸುರಿಯುತ್ತಿದ್ದರೂ ನಿನ್ನ ಮುಖದಲ್ಲಿ ನಗು ಮಾತ್ರ ಹಾಗೇ ಇದೆ, ಅದು ಹೇಗೆ ಎಂದು ಪ್ರಶ್ನೆ ಮಾಡಿದರು. ಇದಕ್ಕೆ ಉತ್ತರಿಸಿದ ಅಂಗುಲಿಮಾಲ, ಕೆಲವು ವರ್ಷಗಳ ಮೊದಲು ತಾನೇ ಬಿತ್ತಿದ ಬೀಜವೇ ಇಂದಿನ ಜನರ ಪ್ರತಿಕ್ರಿಯೆಯಾಗಿದೆ. ನನ್ನ ಕರ್ಮವು ಮರಳಿ ಸಿಗುತ್ತಿದೆ. ಆದಾಗ್ಯೂ ದೈಹಿಕವಾಗಿ ಹೊರಗಿನ ತೊಡಕುಗಳು ಅಂತರಂಗದ ಶಾಂತಿ ಮೇಲೆ ಪರಿಣಾಮ ಬೀರದೇ ಇರಲು ಆತ ಕಲಿತುಕೊಂಡಿದ್ದ. ಜನರ ಪ್ರತಿಕ್ರಿಯೆಗೆ ಆತ ಪ್ರತಿಕ್ರಿಯಿಸುತ್ತಾ ಇದ್ದರೆ ಆಗ ಕರ್ಮವು ಅಲ್ಲೇ ಬಾಕಿಯಾಗುತ್ತಿತ್ತು ಮತ್ತು ಅದು ಹಾಗೇ ಮುಂದುವರಿಯುತ್ತಿತ್ತು. ಅಂತಿಮವಾಗಿ ಅಂಗುಲಿಮಾಲನನ್ನು ಜನರು ಒಪ್ಪಿಕೊಂಡರು.